ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ವಿಚ್ಛೇದನ ಪಡೆದು 2 ವರ್ಷವಾಗಿದೆ. ಈಗ ಚಂದನ್ ಒಂಟಿ ಜೀವನ ನಡೆಸುತ್ತಿದ್ದಾರೆ. ಇನ್ನು ಶೋ ಒಂದರಲ್ಲಿ ಪಾಲ್ಗೊಂಡಿದ್ದ ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಹಾಗೂ ತಮ್ಮ ಮಧ್ಯೆ ಈಗಿರುವ ಸಂಬಂಧವನ್ನು ಸ್ಪಷ್ಟಪಡಿಸಿದ್ದಾರೆ. ಹೌದು, ನಿವೇದಿತಾ ಗೌಡ ಮದುವೆಯಾಗಿ ಕೆಲವೇ ವರ್ಷ ಸಂಸಾರ ನಡೆಸಿದ್ದ ಚಂದನ್ ಶೆಟ್ಟಿ ಈಗ ವಿಚ್ಛೇದನ ಪಡೆದು ಒಂಟಿ ಜೀವನ ನಡೆಸುತ್ತಿದ್ದಾರೆ. ಚಂದನ್ ಪ್ರಕಾರ ಒಂಟಿತನ ಮನುಷ್ಯನನ್ನು ಗಟ್ಟಿ ಮಾಡುತ್ತಂತೆ. ಒಂಟಿಯಾಗಿರುವ ವ್ಯಕ್ತಿ ಯಾವುದೇ ಘಟನೆಗೆ ಎದುರೋದಿಲ್ಲ ಅಂತ ಚಂದನ್ ಹೇಳಿದ್ದಾರೆ. ಇನ್ನು ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಈಗಲೂ ಸ್ನೇಹಿತರು ಎನ್ನುವ ಸುದ್ದಿ ಆಗಾಗ ಓಡಾಡುತ್ತಿರುತ್ತದೆ. ಆದರೆ ಚಂದನ್ ತಮ್ಮಿಬ್ಬರ ಮಧ್ಯೆ ಇರುವ ಸಂಬಂಧವನ್ನು ಸ್ಪಷ್ಟಪಡಿಸಿದ್ದಾರೆ. ಇಬ್ಬರು ಒಪ್ಪಿಗೆ ಮೇಲೆ ವಿಚ್ಛೇದನ ಪಡೆದಿದ್ದೇವೆ. ಡಿವೋರ್ಸ್ ನಂತರ ಯಾವುದೇ ಸಂಬಂಧ ಉಳಿಸಿಕೊಂಡಿಲ್ಲ. ಇಬ್ಬರ ಮಧ್ಯೆ ಯಾವುದೇ ಸ್ನೇಹವಿಲ್ಲ ಎಂದಿದ್ದಾರೆ. ಇನ್ನು ನಿವೇದಿತಾ ಗೌಡ ಅವರನ್ನು ಪ್ರೀತಿಸಿ ಮದುವೆ ಆದವರು ಚಂದನ್ ಶೆಟ್ಟಿ. ದಾಂಪತ್ಯದಲ್ಲಿ ಯಾರು ಇಂಥ ಘಟನೆ ನಡೆಯಬಾರದು ಅಂತಾನೆ ಬಯಸ್ತಾರೆ. ಚಂದನ್ ಕೂಡ ಡಿವೋರ್ಸ್ ಬಯಸಿರಲಿಲ್ಲ. ಆದರೆ ಘಟನೆ ನಡೆದು ಹೋಯಿತು. ಅದರ ಬಗ್ಗೆ ಬೇಸರವಿದ್ರೂ ಜೀವನ ಬಂದಂತೆ ನಡೆಯಬೇಕು ಅಂತ ಚಂದನ್ ಶೆಟ್ಟಿ ಹೇಳಿದ್ದಾರೆ. ಇನ್ನು ಮಾತನಾಡುತ್ತಾ ಚಂದನ್ ಕ್ಷಮೆ ಹಾಗೂ ದೇವರ ವಿಷಯದ ಬಗ್ಗೆ ಮಾತನಾಡಿದ್ದಾರೆ. ತಪ್ಪು ಮಾಡುತ್ತೇವೆ ಅಂತ ಗೊತ್ತಾದಾಗ ಕ್ಷಮೆ ಕೇಳೋದು ನೆಮ್ಮದಿ ನೀಡುತ್ತದೆ. ಕ್ಷಮಿಸೋದು ಪ್ರತಿಯೊಬ್ಬನ ಗುಣ. ಅಂದ್ರೆ ಮುಂದಿರುವ ವ್ಯಕ್ತಿ ಕ್ಷಮಿಸಲು ಸಿದ್ಧ ಇಲ್ಲ ಎಂದಾಗ ದೇವರ ಮುಂದೆ ಕ್ಷಮೆ ಕೇಳುವುದು ಉತ್ತಮ ಎಂದು ಚಂದನ್ ಹೇಳಿದ್ದು, ನಿವೇದಿತಾ ಗೌಡ ಮುಂದೆ ಚಂದನ್ ಕ್ಷಮೆ ಕೇಳಿದ್ರು ನಿವೇದಿತಾ ಕ್ಷಮಿಸಲಿಲ್ವಾ ಎನ್ನುವ ಪ್ರಶ್ನೆ ಹುಟ್ಟುಹಾಕಿದೆ. ಹೌದು ವೀಕ್ಷಕರೇ, ಹಾಗಾದ್ರೆ ಈ ವಿಡಿಯೋ ಬಗ್ಗೆ ನಿಮ್ಮ